ವರ್ತೂರು ಕೆರೆ ನಂತರ ಇದೀಗ ಜಕ್ಕಸಂದ್ರ ಕೆರೆಯನ್ನು ಕಬಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ನಡೀತಾ ಇದೆ. ಹೇಗೆ ಅಂತ ಒಂದು ರಿಪೋರ್ಟ್. ಜಕ್ಕಸಂದ್ರ ಕೆರೆಗೆ ಏಕಾಏಕಿ ಒಂದು 3-4 ದಿನದಿಂದ ಯಾವುದೋ ಡೆವಲಪರ್ಗಳು ಬಿಲ್ಡರ್ಗಳು ಅದನ್ನು ಏನೋ ಮಣ್ಣನ್ನು ತಂದು ಮುಚ್ತಾ ಇದ್ದಾರೆ ನೋಡಿ. ಬಫರ್ ಝೋನ್ ಅಂತ ಇದೆ. ಸೊ ಆ ಬಫರ್ ಝೋನ್ ಇವರು ಯಾವುದು ಲೆಕ್ಕಕ್ಕಿಲ್ಲ. ಕೇಳಿದ್ರೆ ಇವರು ಅದು ಯಾವುದೋ ನೀರು ಬರ್ತಾ ಇದೆ, ಅದನ್ನು ಮುಚ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಲೈವ್ ವಿಡಿಯೋ ಮಾಡಿದ್ದೀವಿ ಮತ್ತು ಅದರದ್ದು ಫೋಟೋಸ್ ಎಲ್ಲ ತೆಗೆದು ಅದನ್ನು ಕಂಪ್ಲೇಂಟ್ ಮಾಡಿ ಕಳಿಸಿದ್ದೀವಿ. ಆ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಮಾರ್ಷಲ್ಗಳನ್ನ ಹಾಕ್ತಾಯಿದ್ರು, ಪಬ್ಲಿಕ್ ಲೇಕ್ಸ್ ಎಲ್ಲ. ಸೊ ಈಗ ಅದು ಬಂದು ಮರ್ಜ್ ಆಗಿದೆ, ಅಮಾಲ್ಗಮೇಟ್ ಆಗಿದೆ. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಅವ್ರು ಯಾವುದೂ ಸೂಪರ್ವೈಸಿಂಗ್ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ಅವರುಗಳು. ಸೊ ಈ ಅಧಿಕಾರಿಗಳು ಇದ್ರ ಸಂಬಂಧಪಟ್ಟಂಗೆ ನಾನು CM ಅವರು ಕಂಪ್ಲೇಂಟ್ ಬರೆಯಕ್ಕೆ. ಸೊ ಈ ರಾಜಕಾರಣಿಗಳು ಈ ಡೆವಲಪರ್ ಮಂತ್ರಿಗಳ ಜೊತೆ ಸೇರಿ ಎಲ್ಲ ಮಾಡಿ ಈ ಥರ ಮುಚ್ಚಾಗಿದೆ. ಈಗ ಮುಂದಿನ ಪೀಳಿಗೆಗೆ ಇಕಾಲಜಿ ಬ್ಯಾಲೆನ್ಸ್ ಆಗೋದು ಹಿಂಗೆ. ಪಕ್ಷಿಗಳು ಏನು ಮಾಡ್ತಾರೆ, ಮುಂದಿನ ಪೀಳಿಗೆಗಳಿಗೆ ನೀರು ಇರಲ್ಲ. ಈಗ ನೀರು ಬಂದು ಈಗ ಏನು ನೀರಿನ ಕೊರತೆ, ಈಗ ತಮಿಳುನಾಡಲ್ಲಿ ನೀರಿನ ಕೊರತೆ ಏನಕ್ಕಿದೆ ಅಂತಂದರೆ ಕೆರೆಗಳೆಲ್ಲ ಮುಚ್ಚೋಗಿರೋದು. ಸೊ ಅದರಿಂದಾಗಿ ಇದು ಬಂದು ಈಗ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಇನ್ನು ಅಷ್ಟೇ ಇನ್ನು ಬೆಂಗಳೂರಲ್ಲಿ ಯಾರೂ ವಾಸ ಮಾಡೋಕ್ಕಾಗಲ್ಲ, ಎಲ್ಲ ಬೇರೆ ಎಲ್ಲರೂ ಹೋಗಬೇಕಾಗುತ್ತೆ. ಕ್ರಮ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಮತ್ತು ಇವರು ದೇ ಹ್ಯಾವ್ ಟು ಸೆಂಡ್ ನೋಟಿಫಿಕೇಷನ್ ಮಾಡಬೇಕು. ಇವರು ನೋಟಿಫಿಕೇಷನ್ ಮಾಡಿ ಇವನ್ನೆಲ್ಲ ಸ್ಟಾಪ್ ಮಾಡಬೇಕು.